ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 140ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಸಾಮ್ 140. 140ನೇ ಕೀರ್ತನೆ ದಾವೀದನು ಬರೆದ ಕೀರ್ತನೆ. 150 ಕೀರ್ತನೆಗಳಲ್ಲಿ 70 ಕೀರ್ತನೆಗಳನ್ನು ದಾವೀದನು ರಚಿಸಿದ್ದರಿಂದ ಇದು ಕೂಡ ಒಂದು ಕೀರ್ತನೆಯಾಗಿದೆ. ಇದು ಕೀರ್ತನೆ 7ನೇ ಕೀರ್ತನೆ, ಕೀರ್ತನೆ 35ನೇ ಕೀರ್ತನೆ, ಕೀರ್ತನೆ 64ನೇ ಕೀರ್ತನೆ, ಕೀರ್ತನೆ 141ರಿಂದ 43ವರೆಗೆ ಇರುವಂಥ ಕೀರ್ತನೆಗಳನ್ನು ಹೋಲುವಂಥದ್ದಾಗಿದೆ. ಹಾಗಾದರೆ 1, 2, 3, 4, 5, 6 ಕೀರ್ತನೆಗಳನ್ನು 140ನೇ ಕೀರ್ತನೆ ನಾವು ಓದಿಬಿಟ್ರೆ 6 ಕೀರ್ತನೆಗಳನ್ನು ನಾವು ಅಧ್ಯಯನ ಮಾಡಿದ ಹಾಗೆ. ಅಂದರೆ ಅದರಲ್ಲಿರುವಂಥ ಒಂದು ಸಾರಾಂಶ ಇದರಲ್ಲಿ ಕೂಡ ಇರುವಂಥದ್ದಾಗಿದೆ. ಮುಖ್ಯವಾಗಿ ನೋಡುವಾಗ ದಾವೀದನು ಈ ಕೀರ್ತನೆಯಲ್ಲಿ ಶತ್ರುಗಳ ವಿಷಯದಲ್ಲಿ ನೊಂದವನಾಗಿ, ಹಿಂಸೆಗೆ ಒಳಪಟ್ಟವನಾಗಿ, ತನ್ನ ವಿಚಾರ ಶತ್ರುಗಳ ಕಡೆಗೆ ಫೋಕಸ್ ಆಗಿ ಕೇಂದ್ರಿತನಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂತೇಳಿದರೆ ದಾವೀದನು ಆ ಪ್ರಾರಂಭದಿಂದ ಅಣ್ಣಂದರು ಸ್ವಲ್ಪ ಅವನ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳಲಿಲ್ಲ. ತನ್ನ ಮಾವ ಅಥವಾ ತನ್ನ ನಾಯಕನು, ತನ್ನ ಅರಸನಾದ ಸೌಲನು ದಾವೀದನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಮತ್ತು ತನ್ನ ಜೊತೆಗಿದ್ದಂಥ ಸುಮಾರು 400 ಜನರು ಹಿಂಬಾಲಕರು, ಅವರು ಕೂಡ ಅವನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಒಂದು ಸಾರಿ ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕಂತಿದ್ರು. ಆಶ್ಚರ್ಯ, ಅವರಾಗಿ ಆಯ್ಕೆ ಮಾಡಿಕೊಂಡ್ರು ದಾವೀದನನ್ನು ಅರಸನನ್ನಾಗಿ. ಗುಹೆಯಿಂದ ಗುಹೆಗೆ ಹೋಗ್ತಿದ್ದಾಗ ಅವರು ಕೂಡ ಭಾಳ ಪ್ರತಿಷ್ಠಿತರಾಗಿ ದಾವೀದನನ್ನು ಹಿಂಬಾಲಿಸ್ತಿದ್ದರು. ಅಂಥ ವ್ಯಕ್ತಿಗಳು ಅವರು ಕೂಡ ದಾವೀದನನ್ನು ಕೊಲ್ಲಬೇಕಂತ ಮನಸ್ಸು ಮಾಡಿದ್ರಂತೆ. ಯಾಕಂದರೆ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಅಲ್ಲಿ ಉಂಟಾಗಿತ್ತು. ಅದು ಸಮುವೇಲನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಮತ್ತು ಸ್ವಂತ ಮಗನು ಯೋನಾತಾನನ ಹಾಗೆ ಇದ್ದಂಥ ಅಬ್ಸಲೋಮನು, ಅಂದರೆ ದಾವೀದನ ಫ್ರೆಂಡು ಯೋನಾತಾನನು, ಆದರೆ ಅಬ್ಸಲೋಮ್ ಸ್ವಂತ ಮಗನು, ಭಾಳ ಪ್ರಿಯ ಮಗನು. ಯಾಕೆ ಪ್ರಿಯ ಮಗನು ಅಂತ ಹೇಳಿದ್ರೆ, ಯುದ್ಧಕ್ಕೆ ಅಬ್ಸಲೋಮ್ಗೆ ವಿರುದ್ಧವಾಗಿ ತನ್ನ ಜನರು ಹೋಗುವಾಗ ನನ್ನ ನಿಮಿತ್ತವಾಗಿ ಯೌವನಸ್ಥನ ಮೇಲೆ ಸ್ವಲ್ಪ ದಯೆ ತೋರಿಸ್ರಿ ಅಂತ. ಆದರೆ ಸ್ವಂತ ತಂದೆಗೆ ವಿರುದ್ಧವಾಗಿ ಅರಸನಾಗಿ ತನ್ನನ್ನೇ ಘೋಷಣೆ ಮಾಡಿಕೊಂಡು ಅಬ್ಸಲೋಮ್ ಕೂಡ ತಂದೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ದಾರಿಯಲ್ಲಿ ಹೋಗ್ತಿರುವಾಗ ಶಿಮ್ಮಿ ಎಂಬ ವ್ಯಕ್ತಿ ಕೂಡ ಅರ್ಥ ಮಾಡಿಕೊಳ್ಳಲಿಲ್ಲ. ಶತ್ರುವಾಗಿ ದಾವೀದನನ್ನು ಶಪಿಸಿದನು. ದಾವೀದನನ್ನು ಶಪಿಸಿದಾಗ ಅವನ ಬಾಡಿ ಗಾರ್ಡ್ಸ್ ಕೆಲವರು ಅವನನ್ನು ಕೊಂದು ಬಿಡಬೇಕಂತಿದ್ರು. ಮರಣದಂಡನೆ ವಿಧಿಸುವಂಥ ಅಧಿಕಾರ ಅರಸನಿಗಿತ್ತು. ಯಾವ ರೀತಿಯಾಗಿ ಇಂದು ಕೆಲವು ಸರ್ಕಾರಕ್ಕೆ ಮರಣದಂಡನೆ ವಿಧಿಸುವಂಥ ಅಧಿಕಾರ ಇದೆಯೋ ಆ ರೀತಿಯಾಗಿ ಅಂದು ಅರಸನು ಮರಣದಂಡನೆ ವಿಧಿಸಬಹುದಾಗಿತ್ತು. ಅರಸನ ಸರ್ಕಾರದಲ್ಲಿ, ರಾಜ್ಯದಲ್ಲಿ ಅವನು ಕೂಡ, ಶಿಮ್ಮಿ ಕೂಡ ದಾವೀದನಿಗೆ ಒಬ್ಬ ವೈರಿಯಾಗಿ ಪರಿಗಣಿಸಿದ. ಈ ರೀತಿಯಾಗಿ ಬಹಳಷ್ಟು ವೈರಿಗಳು, ಅದರಲ್ಲಿ ಎದ್ದು ಕಾಣುವ ವೈರಿ ಸೌಲನು. ಯಾಕಂದರೆ ಸುಮಾರು 21 ಸಾರಿ ಸೌಲನು ದಾವೀದನನ್ನು ಬೆನ್ನಟ್ಟಿ ಹಿಡಿಯಬೇಕು, ಹೊಡೆಯಬೇಕು, ಕೊಲ್ಲಬೇಕಂತ ಯತ್ನಿಸುವುದನ್ನು ನಾವು ನೋಡುವಾಗ ಶತ್ರುಪೀಡಿತನಾಗಿ ಇದ್ದಂಥ ದಾವೀದನು ಈ 140ನೇ ಕೀರ್ತನೆಯಲ್ಲಿ ಬಹಳಷ್ಟು ಬರಿತಾನೆ. ಈಗ ಉದಾಹರಣೆಗೆ 1ನೇ ವಚನ,
ಯೆಹೋವನೇ, ಸದಾ ಇರುವಾತನೇ, ಎಂಥವನಾಗಿರುವೆನು ಅಂಥವನಾಗಿರುವೆನು ಅಂದಾತನೇ. ಕೆಡುಕರಿಂದ ನನ್ನನ್ನು ಬಿಡಿಸು. ಮೊದಲನೇ ವಚನ ಕೆಡುಕರು, ಮೊದಲನೇ ವಚನದ ಎರಡನೇ ಭಾಗ ಬಲಾತ್ಕಾರಿಗಳು, ಎರಡನೇ ವಚನ ಜಗಳ, ಮೂರನೇ ವಚನ ಸರ್ಪದಂತಿದ್ದಾರಂತೆ, ಮೂರನೇ ವಚನದ ಎರಡನೇ ಭಾಗ ಹಾವಿನ ಸರ್ಪ ಅವರ ತುಟಿಗಳಲ್ಲಿದೆ, ನಾಲ್ಕನೇ ವಚನ ದುಷ್ಟರು, ನಾಲ್ಕನೇ ವಚನದ ಕೊನೆ ಭಾಗ ಅಥವಾ ಮಧ್ಯಭಾಗ ಬಲಾತ್ಕಾರಿಗಳು, ಐದನೇ ವಚನ ಗರ್ವಿಷ್ಠರು, ಬಲೆ ಹಾಕಿದ್ದಾರೆ, ಒಡ್ಡಿದ್ದಾರೆ, ಬೋಣಿಟ್ಟಿದ್ದಾರೆ, ಎಂಟನೇ ವಚನ ದುಷ್ಟರು, ಒಂಬತ್ತನೇ ವಚನ ಕೇಡು, ಸುತ್ತಿಕೊಂಡಿರುವವರ ತುಟಿಗಳ ಕೇಡು, 11ನೇ ವಚನ ಚಾಡಿಗಾರನು, 11ನೇ ವಚನದ ಎರಡನೇ ಭಾಗ ಕೇಡು ಬಲಾತ್ಕಾರಿ. ಈ ರೀತಿಯಾಗಿ ನೋಡುವಾಗ ಇಡೀ ಕೀರ್ತನೆಯಲ್ಲಿ ವೈರಿಯನ್ನು ಕೇಂದ್ರಿತವಾದಂಥ ಎಲ್ಲ ಕಡೆ ಆಲ್ರೌಂಡ್ ವೈರಿಗಳು ದಾವೀದನಿಗಿದ್ರು. ಮನಸ್ಸೆಲ್ಲ ವೈರಿಗಳ ವಿಷಯದಲ್ಲಿ ಯೋಚನೆ. ಕೆಲವು ಸಾರಿ ಸಮಸ್ಯೆಗಳನ್ನು ನಾವು ಹತ್ತಿರ ತಂದುಬಿಟ್ಟಾಗ ಅದೇ ದೊಡ್ಡದಾಗಿ ಕಾಣ್ತದೆ. ಹಾಗೆ ದಾವೀದನಿಗೆ ಅಂದು ಸಮಸ್ಯೆಗಳು, ಈ ಕೀರ್ತನೆ ಬರೆಯುವಾಗ ಬಹಳಷ್ಟು ಸಮಸ್ಯೆಗಳು, ವೈರಿಗಳು, ಕೆಡುಕರು, ಬಲಾತ್ಕಾರಿಗಳು, ವಿಷದೋಪಾದಿಯಲ್ಲಿ ಮಾತನಾಡುವಂಥವರು, ಚಾಡಿಕೋರರು, ಚಾಡಿಗಾರರು, ದುಷ್ಟರು, ಇವರ ವಿಷಯದಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲದೆ ಇವನು ಫೈಟ್ ಮಾಡ್ಬೋದಾಗಿತ್ತು. ಹೌದು, ಇವನು ಫೈಟರ್ ಆಗಿದ್ದ. ಆದರೆ ದಾವೀದನು ಯುದ್ಧ ಮಾಡುವಾಗ ಯುದ್ಧಕ್ಕೂ ಅವನಲ್ಲಿ ಸಿದ್ಧಾಂತವಿತ್ತು. ಡೇವಿಡ್ ಹ್ಯಾಡ್ ಎ ಪ್ರಿನ್ಸಿಪಲ್ ಈವನ್ ಇನ್ ಫೈಟಿಂಗ್. ಯುದ್ಧ ಮಾಡುವಾಗ ಕೂಡ ದಾವೀದನು ಒಂದು ಮಹಾ ದೊಡ್ಡ ಕೆಲಸ ಮಾಡ್ತಾನೆ. ಉದಾಹರಣೆಗೆ ಶಿಮಿಗೆ ಒಂದು ಪ್ರಾಮಿಸ್ ಮಾಡ್ತಾನೆ, ನೀನು ಕೊಲ್ಲೋದಿಲ್ಲ ಅಂತ. ತಾನು ಕೊಲ್ಲೋದಿಲ್ಲ ರೀ. ಯಾಕಂತ ಹೇಳಿದ್ರೆ ವಾಗ್ದಾನ ಮಾಡಿಬಿಟ್ಟಿರ್ತಾನೆ, ಅವನು ಪ್ರಾಮಿಸ್ ಮಾಡಿಬಿಟ್ಟಿರ್ತಾನೆ, ಆಣೆ ಇಟ್ಬಿಟ್ಟಿರ್ತಾನೆ. ಯುದ್ಧದಲ್ಲಿ ಅದೆಲ್ಲ ಮುರಿದು ಬಿಡೋಣ ಅಂತ ಕೆಲವರು ಅಂದ್ಕೋಬೋದು. ದಾವೀದನ ಹಾಗಲ್ಲ. ಬಹಳ ಅಪರೂಪ. ದಾವೀದನು ಹುದುವಾಗಿ ಯುದ್ಧದಲ್ಲಿ ಅವನು ಸಿದ್ಧಾಂತವನ್ನು, ನಿಯಮವನ್ನು, ಸೂತ್ರವನ್ನು ಪಾಲಿಸಿದನು. ಇದಕ್ಕಿಂತಲೂ ಹೆಚ್ಚಾಗಿ ಹೇಳಬೇಕಾದರೆ ದಾವೀದನು ಯುದ್ಧ ಮಾಡುವಾಗ ದೇವರನ್ನು ಕನ್ಸಲ್ಟ್ ಮಾಡಿ ಯುದ್ಧ ಮಾಡ್ತಾ ಇದ್ದನು. ಫಿಲಿಸ್ಟಿಯರೊಡನೆ ಯುದ್ಧಕ್ಕೆ ನಾನು ಹೋಗಬಹುದಾ ಇಲ್ಲವಾ, ದೇವರನ್ನು ವಿಚಾರಿಸ್ತಿದ್ದನು. ಸರಿ, ಹೀಗೆಲ್ಲ ದಾವೀದನು ಯುದ್ಧ ಶೂರರಾಗಿರೋದರಿಂದ ಯುದ್ಧ ಮಾಡಿನೇ ಈ ವೈರಿಗಳನ್ನು ಅಡಗಿಸಬಹುದಾಗಿತ್ತು. ಡೇವಿಡ್ could have subdued his enemies in no time. ದಾವೀದನ ಹತ್ರ ಒಳ್ಳೆ ಒಂದು ಯುದ್ಧವೀರರು, ಯುದ್ಧಶೂರರು, ಒಳ್ಳೆ ಒಂದು ತಂಡವಿತ್ತು. ಅವನ ಮಿಲಿಟರಿ, ಅವನ ಸೈನ್ಯ ಭಾಳ ಶಕ್ತಿಯುತವಾಗಿತ್ತು. ಒಬ್ಬ ದೊಡ್ಡ ಅರಸನು ಕೆಲವು ಸಾರಿ ಲಕ್ಷಾಂತರ ಜನರನ್ನು ಕರ್ಕೊಂಡು ಹೋಗ್ತಾನೆ ದಾವೀದನನ್ನು ಹಿಡೀಲಿಕ್ಕೆ, ಒಬ್ಬ ವ್ಯಕ್ತಿಯನ್ನು. ಹಾಗಾದರೆ ಅವನ ಶಕ್ತಿ, ಅವನ ಯುಕ್ತಿ, ಅವನ ಯುದ್ಧ ಶೈಲಿ ಬಹಳ ವಿಶೇಷವಾದದ್ದು. ಅದನ್ನು ತಿಳ್ಕೊಂಡಂಥ ಕೆಲವರು, ಸುಮಾರು 400 ಜನರು ಅವನ ಜೊತೆಯಲ್ಲಿ ಸಪೋರ್ಟ್ ಆಗಿ, ಬೆಂಬಲವಾಗಿ, ಅಡವಿಯಿಂದ ಅಡವಿಗೆ, ಗುಹೆಯಿಂದ ಗುಹೆಗೆ ದಾವೀದನ ಜೊತೆಯಲ್ಲಿ ತಿರುಗಾಡ್ತಾರೆ, ಫ್ಯಾಮಿಲಿ ಸಮೇತವಾಗಿ. ಹಾಗಾದರೆ
ದಾವೀದನು ಯುದ್ಧ ಮಾಡಬಹುದಾಗಿತ್ತು, ಆದರೆ ಯುದ್ಧ ಮಾಡಲಿಲ್ಲ. ಯಾಕೆ ಯುದ್ಧ ಮಾಡಲಿಲ್ಲ ಎಂಬ ಪ್ರಶ್ನೆಗೆ ಒಂದು ಒಳ್ಳೆಯ ಉತ್ತರ ನಮಗೆ ಸಿಗ್ತದೆ. ಏನಂದರೆ ಪ್ರಾರ್ಥನೆ. ಯುದ್ಧಕ್ಕಿಂತಲೂ ಶಕ್ತಿಯುತವಾದದ್ದು ಪ್ರಾರ್ಥನೆ. ಪ್ರೇಯರ್ ಈಸ್ ಮೋರ್ ಪವರ್ಫುಲ್ ದೆನ್ ವಾರಿಂಗ್. ದಾವೀದನಿಗೆ ಇದು ಗೊತ್ತಾಯಿತು. ಯುದ್ಧದಲ್ಲಿ ಅವನು ತಪ್ಪು ಮಾಡೋ ಸಾಧ್ಯತೆ ಕೂಡ ಇದೆ. ಆದ ಕಾರಣ ಪ್ರಾರ್ಥನೆ ಮಾಡುವಾಗ ಅದರಲ್ಲಿ ತಪ್ಪು ಮಾಡುವ ಸಾಧ್ಯತೆ ಇಲ್ಲ ಎಂಬುದನ್ನು ತಿಳ್ಕೊಂಡು ದಾವೀದನು ಈಗೇನು ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾನೆ. ವೈರಿಗಳ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಯಾಕೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಅಂದರೆ, ದೇವರ ಒಂದು ಹೆಸರು ಸೈನ್ಯಗಳ ಅಧಿಪತಿ. ದೇವರಿಗೊಂದು ಸೈನ್ಯ ಇದೆ. ದೇವರೇ ಆ ಸೈನ್ಯಗಳಿಗೆ ಅಧಿಪತಿ. ಹಾಗಿರುವಾಗ ದಾವೀದನಿಗೆ ವಿರುದ್ಧವಾಗಿ ಯಾರಾದರೂ ಬಂದರೆ ದೇವರು ಅದರ ವಿಷಯದಲ್ಲಿ ಏನಾದರೂ ಮಾಡಬೇಕು. ನಾನು ಮಾಡಿದರೆ ತಪ್ಪಾಗ್ಬೋದು, ದೇವರೇ ನೀನು ಮಾಡಿದರೆ ಕರೆಕ್ಟಾಗಿ ಮಾಡ್ತೀಯ ಅಂತ ಹೇಳಿಬಿಟ್ಟು ದಾವೀದನು ಪ್ರಾರ್ಥನೆ ಮಾಡ್ತಾನೆ. ಯಾಕೆ ಪ್ರಾರ್ಥನೆ ಮಾಡ್ತಾನೆ? ರೋಮಪತ್ರಿಕೆ 12ನೇ ಅಧ್ಯಾಯದಲ್ಲಿ 19ನೇ ವಚನ ಈ ರೀತಿಯಾಗಿ ಪೌಲನು ಹಳೆ ಒಡಂಬಡಿಕೆಯಿಂದಲೇ ಹೇಳಿದಂಥ ಒಂದು ಮಾತಿದು. ಈ ರೀತಿಯಾಗಿ ಹೇಳ್ತಾನೆ, ರೋಮನ್ಸ್ ಚಾಪ್ಟರ್ 12 ವರ್ಸ್ 19, ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ, ನೋಡ್ರಿ, ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ವಾವ್! ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ಯಾಕಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಧರ್ಮೋಪದೇಶ ಕಾಂಡ 32ರಲ್ಲಿ ದೇವರ ಮಾತು ಹೇಳಿರುತ್ತಾರೆ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂದು ಬರೆದದೆ. ಎಲ್ಲಿ? ಹಳೆ ಒಡಂಬಡಿಕೆಯಲ್ಲಿ. ಇದನ್ನು ದಾವೀದನು ಓದ್ಬಿಟ್ಟು ತಾನೇ ಯುದ್ಧ ಮಾಡಲಿಕ್ಕೆ ಹೋಗದೆ, ಕೆಲವು ಸಾರಿ ದೇವರು ಹೇಳಿದ್ರೆ ಯುದ್ಧ ಮಾಡಲಿಕ್ಕೆ ಹೋಗ್ತಿದ್ದನು. ದೇವರು ಹೇಳಿದ್ರು ಕೆಲವು ಸಾರಿ ಯುದ್ಧ ಮಾಡಲಿಕ್ಕೆ ಹೋಗಿದ್ದನು. ಒಂದು ಸಾರಿ ಅಬಿಗೇಲ್ ಎಂಬ ಮಹಿಳೆಯ ಶ್ರೀಮಂತನಾದ ಗಂಡ ನಾಬಾಲ್ ಎಂಬಂಥ ವ್ಯಕ್ತಿ, ದೊಡ್ಡ ವ್ಯಕ್ತಿ, VIP ಅಂತ ಹೇಳ್ಬೋದು. ಅವನಿಗೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ತನ್ನ ಜನರನ್ನೆಲ್ಲ ಕೆಲವ್ರನ್ನ ಕರ್ಕೊಂಡು ಹೋಗ್ತಾನೆ. ಅವನಿಗೂ ದೊಡ್ಡ ಗ್ರೂಪ್ ಇತ್ತು, ಶ್ರೀಮಂತನಿಗೂ. ಆದರೆ ಇವನು ಈಗ ಬೆಸ್ಟ್ ಅಂದರೆ ಆ ರೀತಿಯಾಗಿ ಒಂದು ಯುದ್ಧಕ್ಕೆ ಹೋಗುವಾಗ ಅಬಿಗೇಲ್ ಬಂದು ಯುದ್ಧ ಅಥವಾ ಜಗಳ ಮಾಡದೆ ನಿಲ್ಲಿಸ್ಬಿಟ್ಲು. ಅದು ಒಳ್ಳೆಯದಾಯಿತು. ಯಾಕಂದರೆ ಈ ಫೈಟಿಂಗ್, ಯುದ್ಧ ಮಾಡುವಂಥ ಒಂದು ಸ್ವಭಾವ ದಾವೀದನಲ್ಲಿತ್ತು. ಮ್ಯಾನ್ ಆಫ್ ವಾರ್. ಅದಕ್ಕೆ ದೇವರು ಒಂದು ಸಾರಿ ನಾತಾನ್ ಮುಖಾಂತರವಾಗಿ ಹೇಳ್ದ, ಭಾಳ ರಕ್ತ ಸುರಿಸಿದ್ದಾನೆ ದಾವೀದನು, ಆದ ಕಾರಣ ನನ್ನ ಆಲಯವನ್ನು ಅಂಥವ್ರು ಕಟ್ಟಬಾರ್ದು. ಆಲಯ ಕಟ್ಟಬೇಕೆಂಬತ್ತ ಆಶೆ ದಾವೀದನಿಗಿತ್ತು. ಅದಕ್ಕೆ ಬೇಕಾದಂಥ ಬೆಳ್ಳಿ, ಬಂಗಾರ, ನಕ್ಷೆ ಎಲ್ಲವನ್ನು ರೆಡಿ ಮಾಡಿದ್ದನು. ಪ್ರಾರ್ಥನೆ ಕೂಡ ರೆಡಿ ಮಾಡಿದ್ದನು. ಸಿದ್ಧತೆಯನ್ನು ಎಲ್ಲ ಮಾಡಿದ್ದನು. ಮಗನನ್ನು ಕೂಡ ಸಿದ್ಧ ಮಾಡಿದ್ದನು. ಕಡೆಗೆ ಆಲಯ ಕಟ್ಟಿದಾಗ ದಾವೀದನ ಆಲಯ ಅಂತ ಬರಲಿಲ್ಲ, ಸೊಲೊಮೋನನ ದೇವಾಲಯ ಅಂತ ಬಂತು. ಪರವಾಗಿಲ್ಲ, ನನ್ನ ಹೆಸರು ಬರೆದಿದ್ರು ಪರವಾಗಿಲ್ಲ, ಆಲಯ ಕಟ್ಟಲ್ಪಟ್ಟಿತ್ತಲ್ಲ ಸಾಕು ಎಂಬ ಮನೋಭಾವನೆ ದಾವೀದನಿಗಿತ್ತು. ಆದುದರಿಂದ ದಾವೀದನು ಯಾಕೆ ಯುದ್ಧ ಮಾಡಲಿಲ್ಲ? ಯುದ್ಧಕ್ಕಿಂತಲೂ ಶಕ್ತಿಯುತವಾದದ್ದು ಪ್ರಾರ್ಥನೆ. ದೇವರಿಗೆ ಹೇಳಿಬಿಡೋದು ಒಳ್ಳೆಯದು ಅಂಥೇಳಿ ತೀರ್ಮಾನ ಮಾಡಿ ಪ್ರಾರ್ಥಿಸ್ತಾನೆ. 6ನೇ ವಚನ, ಕೀರ್ತನೆ 140, 6, 7, 8 ವಚನ ಭಾಳ 10 ಪ್ರಾರ್ಥನೆಗಳು. ದಾವೀದನ 10 ಪಟ್ಟು ಮನವಿಗಳು ನಾವು ನೋಡ್ತೇವೆ. ನೋಡೋಣ ಬನ್ನಿರಿ.
ನಾನು ಯೆಹೋವನಿಗೆ, ಕೀರ್ತನೆ 146ನೇ ವಚನ, ನಾನು ಯೆಹೋವನಿಗೆ ಒಂದು, ನೀನೇ ನನ್ನ ದೇವರು. ದೇವರನ್ನು ತನ್ನ ಸ್ವಂತವನ್ನಾಗಿ ಮಾಡಿಕೊಂಡವನು ದಾವೀದ. ದೇವರೇ ನನ್ನ ಪರವಾಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬ ರೋಮ 8ರಲ್ಲಿ ಪೌಲನು ಹೇಳಿದಂಥ ಮಾತಿನ ಪ್ರಕಾರವಾಗಿ ನನ್ನ ದೇವರು. ಎರಡನೇದಾಗಿ ಯೆಹೋವನೇ, ಸದಾ ಇರುವ ಆತನ ದೇವರು. ಆತನ ಬಿಟ್ಬಿಟ್ಟು ನಾನು ಯಾಕೆ ಯುದ್ಧ ಮಾಡಬೇಕು? ಎಂಥವನಾಗಿದ್ದೇನೋ ಅಂಥವನಾಗಿದ್ದೇನೆ, ಎಂಥವನಾಗಿರುವೆನೋ ಅಂಥವನಾಗಿದ್ದೇನೆ. ಹೌದು, ಆ ದೇವರು, ಸದಾ ಇರುವ ದೇವರು ನನಗಿದ್ದಾನೆ. ಅದ ಕಾರಣ ಆತನಿಗೆ ಹೇಳ್ಬಿಡ್ತೀನಿ. ಮೂರನೇದು, ನನ್ನ ವಿಜ್ಞಾಪನೆಗೆ ಕಿವಿಗೊಡು, 6ನೇ ವಚನ. ನಾಲ್ಕನೇದು, ಕರ್ತನೇ. ಹೌದು, ದೇವರ ಕರ್ತತ್ವ ದಾವೀದನಿಗೆ ಗೊತ್ತಿತ್ತು. ನೀನು ಕರ್ತನು, ನಾನು ನಿನಗೆ ಅಧೀನನಾಗ್ತೀನಿ. ಐದನೇದಾಗಿ ಇನ್ನೊಂದು ಸಾರಿ ಯೆಹೋವನೇ ತನ್ನನ್ನೇ ನೆನಪು ಮಾಡಿಕೊಳ್ತಾನೆ. ಸದಾ ಇರುವ ಆತನು, ಎಂಥವನಾಗಿರುವೆನೋ ಅಂಥವನಾಗಿರುವೆ. ಹೌದು. ಆರನೇದಾಗಿ ನನ್ನ ಆಶ್ರಯ ದುರ್ಗವೇ. ಆಶ್ರಯ ದುರ್ಗ ಇಟ್ಕೊಂಡು ಯಾಕೆ ಯುದ್ಧಕ್ಕೆ ಹೋಗಬೇಕು? ಆಶ್ರಯ ದುರ್ಗವೇ, ಯುದ್ಧ ಸಮಯದಲ್ಲಿ ನೀನೇ ನನ್ನ ಶಿರಸ್ತ್ರಾಣ. ವಾವ್. ಏಳನೇದಾಗಿ, ದೇವರು ನನ್ನ ಶಿರಸ್ತ್ರಾಣ. ಹಾಗಿರುವಾಗ ದೇವ್ರನ್ನ ಬಿಟ್ಬಿಟ್ಟು ನಾನು ಯಾಕೆ ಫೈಟ್ ಮಾಡಬೇಕು ಎಂಬುದಾಗಿ ಆ ರೀತಿಯಾಗಿ ಹೇಳಿಬಿಟ್ಟು, ಯೆಹೋವನೇ ದುಷ್ಟರು ತಮ್ಮನ್ನು ಹೆಚ್ಚಿಸಿಕೊಳ್ಳುವುದನ್ನು ನೀನು ಹಾಗೆ ಬಿಡಬೇಡ, ಅವರ ಕುಯುಕ್ತಿ ಸಾಗದಂತೆ ಮಾಡು ಎಂಬುದಾಗಿ ಮನವಿ ಮಾಡ್ತಾನೆ. ಭಾಳ ಒಳ್ಳೆಯದು ಪ್ರಾರ್ಥನೆ, ಶಕ್ತಿಯುತವಾದದ್ದು ಎಂಬುದಾಗಿ. ಕೀರ್ತನೆ 140ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.